ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಿಎಂ ಪಟ್ಟದ ಕುಸ್ತಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಫಿಕ್ಸು. ಶಾಸಕ ಇಕ್ಬಾಲ್ ಹುಸೇನ್ ಮತ್ತೊಮ್ಮೆ ಸ್ಫೋಟಕ ಭವಿಷ್ಯ. ಗುರುಗಳು ಸದ್ಯ ಧ್ಯಾನದಲ್ಲಿದ್ದಾರೆ. ಸುಮ್ಮನಿರಯ್ಯ, ನನ್ನ ಪರ ಮಾತಾಡಬೇಡ ಅಂತ ಹೇಳಿ ಡಿಕೆ ಎಷ್ಟು ಸರಿ ಹೇಳಿದ್ರು ಕೂಡ ಇಕ್ಬಾಲ್ ಹುಸೇನ್ ಬಾಯಿಗೆ ಬೀಗ ಹಾಕೋರು ಯಾರೂ ಇಲ್ಲ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಫಿಕ್ಸು. ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಮತ್ತೊಮ್ಮೆ ಸ್ಫೋಟಕ ಭವಿಷ್ಯ. ಗುರುಗಳು ಸದ್ಯ ಧ್ಯಾನದಲ್ಲಿದ್ದಾರೆ. ಗುರುಗಳು ಎದ್ದ ತಕ್ಷಣ ಪದಗ್ರಹಣದ ದಿನಾಂಕ ಫಿಕ್ಸ್ ಆಗುತ್ತೆ. ಗುರುಗಳು ಹೇಳಿಕೊಟ್ಟ ದಿನಾಂಕದಂದೇ ಡಿಕೆಶಿ ಸಿಎಂ. ಗುರುಗಳ ಮಾತು ಸುಳ್ಳಾದ್ರೆ ನಾನು ರಾಜಕೀಯದಲ್ಲೇ ಇರೋದಿಲ್ಲ, ರಾಜಕಾರಣವನ್ನೇ ಬಿಟ್ಟು ಬಿಡುತ್ತೇನೆ ಹೇಳ್ತಿರೋದು ಯಾರು? ಶಾಸಕ. ನಾನು ಸುಳ್ಳು ಹೇಳುತ್ತಿಲ್ಲ, ಇದು ಅಪ್ಪಟ ಸತ್ಯ. ಡಿಕೆ ಶಿವಕುಮಾರ್ ಸಿಎಂ ಆಗದಿದ್ದರೆ ನನಗೆ ರಾಜಕಾರಣವೇ ಬೇಡ. ಬೆಜ್ಜರಹಳ್ಳಿ ಕಟ್ಟೆ ಗ್ರಾಮದಲ್ಲಿ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆ ಕೊಟ್ಟಿರುವಂತಹದ್ದು. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಿಎಂ ಪಟ್ಟದ ಕುಸ್ತಿ. ಡಿಕೆ ಶಿವಕುಮಾರ್ ಪರ ಮಾತನಾಡುವವರ ಪೈಕಿ ಅಗ್ರಗಣ್ಯರು ಇಕ್ಬಾಲ್ ಹುಸೇನ್ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಈ ಶರ್ಟ್ ಸ್ಮಾರ್ಟ್ ಅಂದಮೇಲೆ ಇನ್ನೇನು ಹೇಳ್ಬೇಕಪ್ಪ, ಹೇಳಪ್ಪ ಸರ್. ಈಗ ಮೊದಲಿಂದ ತಾವು ಹೇಳ್ಕೊಂಡು ಬಂದಿದ್ರಿ ಸರ್. ಮೊನ್ನೆ ತಾವು ಹೋಗಿರಲಿಲ್ಲ, 40 ಜನ ಶಾಸಕರು ಕೂಡ ಏನಾರು ಪಾರ್ಟಿ ಮಾಡಿರುವಂಥ ಒಂದು ಈ ನಾಯಕತ್ವ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ಒಂದು ಬದ್ಧ ನಿಲುವು ಬರಬೇಕು ಅನ್ನೋಂಥದ್ದು. ನೋಡಿ, ನಾವೆಲ್ಲ ಶಾಸಕರು ಕೂಡ ಮಾನವರೇ, ನಾವು ಮನುಷ್ಯರೇ. ನಾವು ಹುಟ್ಟಹಬ್ಬ ಆಚರಣೆ ಮಾಡ್ಕೊಳ್ಳಿಕ್ಕೆ ಅವರೆಲ್ಲರೂ ಸೇರಿದ್ರು. ಅದಕ್ಕೆ ರಾಜಕಾರಣ ಬೆರೆಸಿ ಅವ್ರ ಗುಂಪು ಇವ್ರ ಗುಂಪು ಸೇರಿದೆ ಅನ್ನೋದು ತಪ್ಪು. ಗುಂಪು ಯಾವುದಿಲ್ಲ. 140 ಜನನೂ ಡಿ ಕೆ ಶಿವಕುಮಾರ್ ಅವರ ಪರವಾಗಿದ್ದಾರೆ. ಅವರೆಲ್ಲರೂ ಕೂಡ ಅವ್ರ ಪರವಾಗಿದ್ದಾರೆ. ಎಲ್ಲರೂ ಕೂಡ ಒಂದು ಬದಲಾವಣೆಯನ್ನು ಎಲ್ಲರೂ ಕೂಡ ಒಕ್ಕಲಿಂದ ಎಲ್ಲರೂ ಕೂಡ ಹೈಕಮಾಂಡ್ಗೆ ಕೇಳ್ತಾ ಇದ್ದಾರೆ. 40 ಜನ ಸೇರಿದ್ದು ಬಾಲಕೃಷ್ಣನ ಹುಟ್ಟಹಬ್ಬ ಆಯಿತು. ಅದರ ಪ್ರಯುಕ್ತ ಅವರು ಊಟ ಗೀಟ ನಾಟಿ ಕೋಳಿಯನ್ನು ಮಾಡಿದರು. ಎಲ್ಲರೂ ಬನ್ನಿ ಅಂತ ಹೇಳಿದರು. ನಾನು ರಂಜಾನ್ ಹಬ್ಬದ ಕಿಟ್ ಕೊಡ್ತಾ ಇದ್ದೆ, ಅದಕ್ಕೋಸ್ಕರ ನಾನು ಬರೋಕ್ಕಾಗಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ. ವಿಶೇಷತೆ ಏನು ಇಲ್ವಲ್ಲ. ಅದರಲ್ಲೇ ಕೂಡ ಸರ್, ಬಿನ್ನಾರ್ ಪಾಟೀಲ್ ಕೂಡ ಈ ವಿಚಾರ ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ. ಯಾರೂ ಚರ್ಚೆ ಮಾಡಲಿಲ್ಲ. ಎಲ್ಲ ಶಾಸಕರೆಲ್ಲರೂ ಕೂಡ ಹೇಳಿದ್ದಾರೆ, ನಾವು ಯಾವುದೇ ಗುಂಪಿಲ್ಲ, ನಾವು ಯಾರ ಪರವಾಗೂ ಇರಲಿಲ್ಲ, ನಾವೆಲ್ಲರೂ ಕೂಡ ಬದಲಾವಣೆ ಅಂತೂ ನಾವು ಕೇಳಿದ್ದೀವಿ. ಬದಲಾವಣೆ ಹೈಕಮಾಂಡ್ ಯಾರು ಚರ್ಚೆ ಮುಂದುವರೆದ್ರೆ ಮುಂದೆ ಅಧಿಕಾರ ಬರಲಿಕ್ಕೆ ಕಷ್ಟ ಆಗುತ್ತೆ ಅಂತ ಬಾಲಕೃಷ್ಣ ಅವರು ಹೇಳಿದರು. ಈ ಕುರ್ಚಿ ವಿಚಾರವಾಗಿ ಸರ್, ಅದು ಅವರ ವೈಯಕ್ತಿಕವಾದಂಥ ಅಭಿಪ್ರಾಯ. ನಾನು ಹೇಳ್ತೀನಲ್ಲ, ಪಕ್ಷ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. 5 ಗ್ಯಾರಂಟಿ ಎಲ್ಲರ ಮನೆಗೂ ತಲುಪಿದೆ. ಜನ ಸಂತೋಷವಾಗಿದ್ದಾರೆ. ನಮಗೆ ಮುಂದಿನ ಸಂಘಟನೆಗೆ ಒಂದು ಶಕ್ತಿ ಬೇಕು, ಅದು ಡಿ ಕೆ ಶಿವಕುಮಾರ್ ಶಕ್ತಿ. ಸೊ ಆ ಒಂದು ಇದರಲ್ಲಿ ನಾವೆಲ್ಲರೂ ಕೂಡ ಒಂದು ಬದಲಾವಣೆ ಕೊಟ್ಟು ಇನ್ನೂ ಒಂದಷ್ಟು ಕಾರ್ಯಕ್ರಮಗಳನ್ನ ಕಾರ್ಯಗತ ಆಗಬೇಕು ಅನ್ನೋದು ಒಂದು ಆಸೆ, ಅಭಿಲಾಷೆ. ಅದೇ ಸರ್ ಹೇಳ್ತಿರೋದು, ಆ ಶಕ್ತಿಗೆ ನಾಯಕತ್ವ ಒಂದು ವಿಲಾಂಜಲಿ ಇಡ್ಲಿ ಅಂತ ಅದನ್ನೇ ಕೇಳ್ತಾ ಇರೋದು. ಎಲ್ಲರೂ ಕೂಡ 140 ಜನನೂ ಅದನ್ನೇ ಕೇಳ್ತಾ ಇರೋದು. ಸರ್, ಈಗ ಶಾಸಕರು ನೀವೆಲ್ಲ ಪತ್ರ ಬರೆದ್ರಿ ಸರ್, ಈಗ MLCಗಳು ಕೂಡ ಪತ್ರ ಬರೆದಿದ್ದಾರೆ ಸರ್, ಸಚಿವ ಸ್ಥಾನ ಕೊಡಿ ಅಂತೇಳಿ. ತಪ್ಪೇನಿದೆ? ಎಲ್ರಿಗೂ ಆಸೆ ಇರ್ತದೆ, ಎಲ್ಲರೂ ಸಚಿವರಾಗಬೇಕು ಅಂತ. ಅವ್ರವ್ರ ಪಾಪ ಅವರ ಆಸೆಗಳನ್ನು ಅವ್ರು ತೋಡ್ಕೊಳ್ತಾರೆ. ಪ್ರಜಾಪ್ರಭುತ್ವ ಇದು. ಅವ್ರು MLAಗಳಾಗವ್ರೆ, MLCಗಳಾಗವ್ರೆ. ಅವ್ರಿಗೊಂದು ಒಂದು ಹಂತದಲ್ಲಿ ಅವ್ರಿಗೆ ಅಧಿಕಾರ ಸಿಕ್ಕಿದೆ. ಆ ಸಂದರ್ಭದಲ್ಲಿ ಅವರು ಒಂದು ಅವಧಿನಲ್ಲಿ ಕೇಳಬೇಕಲ್ಲ. ಇನ್ನು ಅವ್ರು MLC MLAಗಳು ಆಗದೇ ಇರೋ ಸಂದರ್ಭದಲ್ಲಿ ಕೇಳೋಕ್ಕೆ ಸಾಧ್ಯನಾ? ಈಗ ಅವ್ರಿಗೆ ಅಧಿಕಾರ ಇದೆ, ಕೇಳೋ ಸಂದರ್ಭದಲ್ಲಿ ಕೇಳ್ತಾ ಇದ್ದಾರೆ. ಕೆಲವರು ಸಚಿವರು ಆಗಬೇಕಂತ ಕೇಳ್ತಾ ಇದ್ದಾರೆ. ಅದ್ರಲ್ಲಿ ಕೆಲವರು ಅನುಭವಿಗಳು ಇದ್ದಾರೆ, ಕೆಲವರು ಎಲ್ಲರೂ ಕೂಡ. ಅದ್ರಲ್ಲೇನು ತಪ್ಪೇನಿಲ್ಲ. ಶಾಸಕರು ಪತ್ರ ಬರೆದಿದ್ದಾರೆ ಸರ್, ಆದರೆ ಸಿದ್ದರಾಮಯ್ಯ ಅವರು ಕೊಡೋದಕ್ಕಾಗೋದಿಲ್ಲ, ಕೇಳೋದರ ಹಕ್ಕಷ್ಟೇ, ಕೊಡೋದಕ್ಕಾಗೋದಿಲ್ಲ. ತೀರ್ಮಾನ ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ವೈಯಕ್ತಿಕವಾದಂಥ ಅಭಿಪ್ರಾಯ ನಾವೇನು ಹೇಳೋಕ್ಕಾಗಲ್ಲ. ಮುಖ್ಯಮಂತ್ರಿ ಅವರು, ನಮಗೂ ಮುಖ್ಯಮಂತ್ರಿ ಅವ್ರು ಹೇಳಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.